ಗಿಲ್ಲಿ ಅಂತ ಬಂದಾಗ ಅಶ್ವಿನಿ ಹಾಗೂ ಜಾನ್ವಿ ಅವ್ರನ್ನ ಟಾರ್ಗೆಟ್ ಮಾಡಿದ್ರ ಗಿಲ್ಲಿ ಹಾಗನ್ನಿಸ್ತಾ ಬೇಕಂತೆ ಟಾಂಟ್ ಕೊಡೋದು. ಇಲ್ಲ, ಅವ್ನು ಎಲ್ಲರಿಗೂ ಕೊಡ್ತಾ ಇರ್ತಾನೆ. ಅಶ್ವಿನಿ ಜಾನ್ವಿನೇ ಏನು ಗಿಲ್ಲಿ ಟಾರ್ಗೆಟ್ ಮಾಡಿದ್ದಲ್ಲ, ಅವ್ನ ಮನೇಲಿ ಅದೇ ಕೆಲಸ ಮಾಡೋದು. ಎಕ್ಸೆಪ್ಟ್ ಆ ಒಂದು ಗ್ರೂಪಲ್ಲಿ ಕಾವ್ಯ ಬಿಟ್ಟರೆ, ಕಾವ್ಯಂಗೂ ಮಾಡ್ತಿರ್ತಾನೆ ರೇಕ್ಸಾಗಿ, ಎಲ್ಲರನ್ನೂ ಗೋಳು ಇಕ್ಕೊತಾ ಇರ್ತಾನೆ. ಬಟ್ ಅವ್ನಿಗೆ ಸ್ಟ್ರಿಕ್ಟಾಗಿ ಹೋಗಿ ಹೇಳಿದ್ರೆ ಅವ್ನು ಅದನ್ನು ಮಾಡಲ್ಲ. ಬಟ್ ನಮ್ಮನ್ನು ಅವನಿಗೆ ಗೊತ್ತು ವೀಕ್ನೆಸ್ ಪಾಯಿಂಟ್ ನಂದು ಬಿಡಿ, ನಾನು ಅಷ್ಟೊಂದು ಇದಾಗಿ ಟ್ರಿಗರ್ ಆಗಲ್ಲ. ಅಶ್ವಿನಿ ಅವ್ರನ್ನ ಟ್ರಿಗರ್ ಮಾಡಿದ್ರೆ ಅವರು ಫುಲ್ ಬ್ಲಾಸ್ಟ್ ಆಗ್ತಾರೆ ಅಂತ ಅವ್ನಿಗೆ ಗೊತ್ತು. ಅದಕ್ಕೆ ಬ್ಲಾಸ್ಟ್ ಆದಾಗ ಮಾತಿನ ಬರ್ದವ್ರು ಅವ್ರು ಏನೋ ತಪ್ಪು ಮಾತಾಡ್ತಾರೆ, ಅವಾಗ ನನಗೆ ಪ್ಲಸ್ ಆಗುತ್ತೆ ಅನ್ನೋದು ಒಂದು ಐಡಿಯಾ. ಸೊ ಅದನ್ನು ಅವನು ಚೆನ್ನಾಗಿ ಪ್ಲೇ ಮಾಡ್ತಿದ್ದ. ಧ್ರುವಂತನ ಕೂಡ ತುಂಬ ಟಾರ್ಗೆಟ್ ಮಾಡೋದು. ಬಸ್ಸೋ ಏ ಬಾಸ್, ಮಾರ್ನಿಂಗ್ ಬೇಟೆನ ಬಸ್ಸು ಅಂತ, ಅಂದರೆ ಯಾರನ್ನೋ ಹಿಡ್ದು ಮೀಟ್ ಆಗ್ತಾ ಇದ್ದಾನೆ ಅಂತ. ಅಥವಾ ರಿಷನ್ನ ಅವಳನ್ನೇನೋ ರೇಗಿಸೋದು, ಅಥವಾ ಹೀಗೆ ಎಲ್ಲರನ್ನೂ ರೇಗಿಸ್ತಾ ಇದ್ದ, ನಮ್ಮಿಬ್ರನ್ನ ಅಂತ ಅಲ್ಲ. 24 ಗಂಟೆ ಹೇಗೆ ಸಹಿಸ್ಕೊಂಡ್ರಿ ಅಂತ ನೋಡಿದ್ರೆ ಗೊತ್ತಾಗ್ತಾ ಇದೆ. ಅದೇ ಅಲ್ಲಿ ಅಲ್ಲ, ಹೊರಗಡೆ ಹೇಗಿರುತ್ತೆ, ಹೊರಗಡೆ ಕಾಮಿಡಿ ಥರ ಕಾಣ್ತಿದೆ. ಯಾಕಂದರೆ ಯಾವಾಗ ಗೊತ್ತಾಯಿತು ಜನರಿಗೆ ಅಂದರೆ ಗೆಸ್ಟ್ ಬಂದ್ರಲ್ಲ ಮೊನ್ನೆ, ಆವಾಗ ಗೊತ್ತಾಯ್ತು ಅದು ಓವರ್ ಆಗ್ತಿದೆ ಅಂತ ಹೇಳಿ. ಅದನ್ನೇ ನಾವು ಹೇಳ್ತಾ ಇದ್ವಿ, ನೀನು ಕಾಮಿಡಿ ಮಾಡೋ ಬರದಲ್ಲಿ ಇನ್ನೊಬ್ರನ್ನ ಕೆಳಗೆ ಹಾಕಬೇಡ ಅಂತ ನಾವು ತುಂಬ ಹೇಳ್ತಾ ಇದ್ವಿ. ಈಗಲೂ ನನ್ನ ಹತ್ರನೂ ಒಂದು ವಿಡಿಯೋ ಇದೆ, ಅದ್ರಲ್ಲಿ ಅವ್ನು ನನಗೆ ಏನೇನೋ ಅಂದಿದ್ದ, ನನಗದು ಗೊತ್ತೇ ಆಗಿಲ್ಲ ಆವಾಗ. ಸೊ ಹೆಂಗೆ ಸಹಿಸ್ಕೊಂಡೆ ನೀನು ಅಷ್ಟೆಲ್ಲ ಅಂದರೆ ಆ ಟೈಮಲ್ಲಿ ನಾನು ಕೆಲವೊಂದು ಬೇರೆದೇ ಕಡೆಗೆ ಏನೋ ಇರುತ್ತೆ ಅವ್ರು ಅಂದಾಗ ನಮ್ಗೆ ಗೊತ್ತಾಗಲ್ಲ. ಸೊ ಅದೆಲ್ಲ ತುಂಬ ದೊಡ್ಡ ತಪ್ಪು. ಹೇಗೆ ಸಹಿಸ್ಕೊಳ್ಳೋದು ಅಂದರೆ ಅಟ್ಲೀಸ್ಟ್ ಅವನು ಕಾಮಿಡಿ ಮಾಡುವಾಗ ಕೆಲವು ಸಲ ನಗು ಬರ್ತಿತ್ತು, ಕೆಲವು ಸಲ ಏನೇನೋ ಹೆಸರುಗಳು ಇಡ್ತಾ ಇದ್ದ, ಎಲ್ಲರಿಗೂ ಹೆಸರುಗಳು ಇಡ್ತಾ ಇದ್ದ. ನಾವು ತುಂಬ ಸಲ ಹೇಳಿದ್ದೀವಿ, ನೀನು ಕಾಮಿಡಿ ಮಾಡು ಪರವಾಗಿಲ್ಲ, ಬಟ್ ಅದನ್ನೇ ಹೇಳಿ ಟ್ರಿಗರ್ ಮಾಡಬೇಡ. ಒಂದು ನಾಮಿನೇಷನ್ ಮಾಡಿದ್ರೆ 1 hour ಬಂದು ನಮ್ಮ ಹತ್ರ ಜಗಳ ಆಡೋದು, ಆ ಸ್ಟ್ರಾಟಜಿ ಅದ ಒಂದು, ಅವ್ರ ಬಾಯಲ್ಲಿ ಏನಾದರೂ ಬಂದುಬಿಟ್ಟು ತಪ್ಪಿಗೆ ಸಿಗಿಸ್ಬಿಡೋಣ ಅಂತೆಲ್ಲ ಒಂದು ಸ್ಟ್ರಾಟಜಿ. ನನಗದು ಅರ್ಥ ಆಗ್ತಾಯಿತ್ತು. ಅದೇ ಸಹಿಸ್ಕೊಳಕ್ಕಾಗ್ದೇನೆ ತುಂಬ ಜನ ಅವನ ಜೊತೆ ಜಗಳ ಆಡಿದ್ದಾರೆ. ಎಷ್ಟೋ ಜನ ಮನೇಲಿರೋರೇ ಹೇಳ್ತಾಯಿದ್ರು, ಗಿಲ್ಲಿ ಓಕೆ ಅನಿಸ್ತಿತ್ತು, ಬಾಕಿ 2 ದಿವಸದಿಂದ ನಂಗೆ ಅವನೇ ಕೆಟ್ಟವನಾಗಿ ಕಾಣಿಸ್ತಿದ್ದಾನೆ, ಸುಮ್ಮನೆ ಇರೋರ್ನು ಸುಮ್ಮನೆ ಇರೋಕ್ಕೆ ಬಿಡ್ತಾ ಇಲ್ಲ ಗಿಲ್ಲಿ ಅಂತ ಹೇಳ್ತಾಯಿದ್ರು. ಬಟ್ ಏನಂದರೆ ಆ 1.5 ಅವರಲ್ಲಿ ಜನಕ್ಕೆ ನಗಿಸ್ತಾನಲ್ಲ, ಅದು ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇದಿದೆ, ಅದನ್ನು ನಾವು ತಪ್ಪು ಅಂತ ಹೇಳ, ಜನಕ್ಕೆ ಏನು ಇಷ್ಟ ಆಗುತ್ತೋ ಅಲ್ಟಿಮೇಟ್ ಅದೇನೆ. ಬಟ್ ಒಳಗಡೆ 24 ಅವರು ನಮಗೆ ಅದೇ ಇದು ಕಾಮಿಡಿ, ಅದು ಬಿಟ್ಟು ಬೇರೆ ಜಾನರ್ ನಾನು ಗಿಲ್ಲಿನಲ್ಲಿ ನೋಡೇ ಇಲ್ಲ ಈ 2 ತಿಂಗಳಲ್ಲಿ. ಈಗ ನಾವು ಒಂಥರ ಸೈಲೆಂಟ್ ಆಗ್ತೀವಿ, ಅಥವಾ ನಮ್ದು ಇನ್ನೋಸೆನ್ಸ್ ಕಾಣುತ್ತೆ. ಎಂಥ ಜೋರಿರೋರಲ್ಲೂ ನಾವು ಇನ್ನೋಸೆನ್ಸ್ ನೋಡ್ತೀವಿ, ಕೋಪ ನೋಡ್ತೀವಿ, ಕಣ್ಣೀರು ನೋಡ್ತೀವಿ. ಮನೆಯಿಂದ ಊಟ ಬಂದಾಗ ಆ ಒಂದು ಎಮೋಷನ್ನೇ ಬೇರೆ, ಒಂದೊಂದು ಸಣ್ಣ ವಸ್ತುಗಳ ಮೇಲೆ ನಮಗೆ ಬಾಂಡಿಂಗ್ ಇರುತ್ತೆ. ಸೊ ಇದು ಯಾವುದು ನಾನು ಗಿಲ್ಲಿನಲ್ಲಿ ನೋಡಿರೋದು ಒಂದು ಕಾಮಿಡಿ, ಇನ್ನೊಂದು ಇನ್ಹೇಲರ್ ಬರೀ ಮೂಸ್ತಾ ಇರೋದು ಯಾವಾಗಲೂ ಗಿಲ್ಲಿ, ಅದನ್ನೇ ಕಿತ್ಕೊಂಡ್ಬಿಟ್ರು. ಅದಕ್ಕೆ ಎಷ್ಟು ಅಡಿಕ್ಟ್ ಅಂದರೆ ಯಾವಾಗ ಹಿಂಗೆ ಇಲ್ಲ, ಏನೋಗಿಲ್ಲ ಹಿಂಗೆ ಆಡ್ತೀವಿ ಅಂದರೆ ಅವ್ನಿಗೆ ಅದೊಂಥರ ಚಟ ಅಡಿಕ್ಷನ್ನು. ಸೊ ಆ ಥರ